ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಕರೆಂಟ್ ಅಫೇರ್ಸ್ ನೋಟ್ಸ್ಗಳನ್ನು ಮ್ಯಾಗ್ಝಿನ್ ರೂಪದಲ್ಲಿ ಮಂತ್ಲಿ ಕಂಪೈಲೇಷನನ್ನು ಅಮೋಘ ವರ್ಷ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸೊ ಆ ಒಂದು ವೆಬ್ಸೈಟ್ನಲ್ಲಿ PDF ಡೌನ್ಲೋಡ್ ಮಾಡಿಕೊಳ್ಳುವುದರ ಮೂಲಕ ಮ್ಯಾಗ್ಝಿನನ್ನು ನೀವು ಈ ದೈನಂದಿನ ಪ್ರಚಲಿತ ಘಟನೆಗಳ ಟಾಪಿಕ್ಗಳನ್ನೆಲ್ಲ ಫ್ರೀಯಾಗಿ ರಿವೈಸ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ ರಾಷ್ಟ್ರೀಯ ಕೌಶಲ್ಯ ಅಭಿವೃದ್ಧಿ ನಿಗಮ ಈ ಒಂದು ಸಂಸ್ಥೆಯನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ 2005, 2008, ಆಪ್ಷನ್ 3 2016 ಅಥವಾ 2020 ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಆಪ್ಷನ್ 2, 2008ನೇ ಇಸವಿಯಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಮುಖ್ಯವಾಗಿ ದೇಶದಾದ್ಯಂತ ಯುವಕರಿಗೆ ತರಬೇತಿಯನ್ನು ನೀಡುವಂಥ ನಿಟ್ಟಿನಲ್ಲಿ ಅಥವಾ ಔದ್ಯೋಗಿಕವಾದಂತಹ ಕೌಶಲ್ಯಗಳ ತರಬೇತಿಯನ್ನು ನೀಡುವಂತಹ ಉದ್ದೇಶದಿಂದ 31 ಜುಲೈ 2008ನೇ ಇಸವಿಯಲ್ಲಿ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನನ್ನು 1956ರ ಕಂಪನೀಸ್ ಆ್ಯಕ್ಟ್ ಅನ್ನುವ ಕಾಯ್ದೆಯ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದರ ಮೂಲಕ ಈ ನಾನ್ ಪ್ರಾಫಿಟ್ ಆರ್ಗನೈಸೇಷನನ್ನು ಪ್ರಾರಂಭ ಮಾಡಲಾಗಿತ್ತು. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅನ್ನುವ ನಮ್ಮ ಸಚಿವಾಲಯದಿಂದ ಅಥವಾ ಕೇಂದ್ರದ ಹಣಕಾಸು ಸಚಿವಾಲಯದಿಂದ ಈ NSDC ಅನ್ನುವ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿತ್ತು. ಸೊ 2008 ಅಂತ ಆನ್ಸರ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಆನ್ಸರ್ ಕಮೆಂಟ್ ಮಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ನಿಮ್ಮ ಆನ್ಸರ್ಗಳು ಸಜೆಷನ್ಗಳೇನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ಒಂದು ಕಂಟೆಂಟನ್ನು ಪ್ರಿಪೇರ್ ಮಾಡೋದಕ್ಕೆ ಸಾಕಷ್ಟು ಎಫರ್ಟ್ ಮತ್ತು ಎನರ್ಜಿ ಹೋಗ್ತಾ ಇರುತ್ತೆ. ಸೊ ಹೀಗಾಗಿ ಅದಕ್ಕೆ ರಿಸಲ್ಟ್ ಆಗಿ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಮಾಯನ್ ನಾಗರಿಕತೆಯ ಬಗ್ಗೆ ನೀವು ಹಿಸ್ಟ್ರಿಗಳಲ್ಲಿ ಓದಿರ್ತೀರಿ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ, ಮಾಯನ್ ನಾಗರಿಕತೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಬೆಳವಣಿಗೆಯನ್ನು ಹೊಂದಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ದಕ್ಷಿಣ ಅಮೆರಿಕಾ ಆಂಡೀಸ್ ಪರ್ವತಗಳ ಪ್ರದೇಶದಲ್ಲಿ, ಆಪ್ಷನ್ 2 ಟೆಕ್ಸಾಕೋ ದ್ವೀಪಗಳಲ್ಲಿ, ಆಪ್ಷನ್ 3 ಬ್ರೆಜಿಲ್ ದೇಶದಲ್ಲಿ ಅಥವಾ ಆಪ್ಷನ್ 4 ಮೆಕ್ಸಿಕೋದ ಕಣಿವೆಯಲ್ಲಿ ಅಂತ ಇದೆ. ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಮಾಯನ್ ನಾಗರಿಕತೆ ಬೆಳವಣಿಗೆಯನ್ನು ಹೊಂದಿದಂತಹ ಪ್ರದೇಶ ಯಾವುದು ಅಂತ ನಿಮ್ಮ ಆಪ್ಷನನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಮತ್ತು ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆ ಏನು ಅಂತ ನೋಡೋದಾದರೆ, 2023ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಈ ಒಂದು ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗಿದೆ. ಈ ಒಂದು ಸೂಚ್ಯಂಕದಲ್ಲಿ ಭಾರತ ಯಾವ ರ್ಯಾಂಕನ್ನು ಪಡೆದುಕೊಂಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 150, ಆಪ್ಷನ್ 2 143, ಆಪ್ಷನ್ 3 161 ಅಥವಾ ಆಪ್ಷನ್ 4 112ನೇ ರ್ಯಾಂಕ್ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 3 161ನೇ ರ್ಯಾಂಕ್. 2023ರ ಈ ಒಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತಕ್ಕೆ 161ನೇ ರ್ಯಾಂಕನ್ನು ಸ್ಥಾನವನ್ನು ನೀಡಲಾಗಿದೆ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಆಲ್ರೆಡಿ ಡಿಸ್ಕಸ್ ಮಾಡಲಾದ ಹಾಗೆ ಈ ವಿಶ್ವ ಪತ್ರಿಕಾ ಸೂಚ್ಯಂಕದ 2023ರ ವರದಿಯಲ್ಲಿ 180 ದೇಶಗಳ ಪೈಕಿ ಭಾರತ 161ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ 11 ಸ್ಥಾನಗಳ ಕುಸಿತವನ್ನು ಕಂಡಿದೆ ಅಂತ ಈ ಒಂದು ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಂದು ಸೂಚ್ಯಂಕದ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುವುದರಿಂದ ಮೊದಲಿಗೆ ಈ ಒಂದು ಸೂಚ್ಯಂಕವನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ತಿಳಿದುಕೊಳ್ಳೋಣ. ಈ ಗ್ಲೋಬಲ್ ಮೀಡಿಯಾ ವಾಚ್ ಡಾಗ್ ಆದಂತಹ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಥವಾ RSF ಅಂತ ಈ ಒಂದು ಸಂಸ್ಥೆಯ ಹೆಸರು. ವರದಿಗಾರರು ವಿದೌಟ್ ಬಾರ್ಡರ್ಸ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಈ ಒಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಪ್ರತಿ ವರ್ಷ ಪಬ್ಲಿಷ್ ಮಾಡಲಾಗುತ್ತೆ. ಮುಖ್ಯವಾಗಿ ಆಯಾ ರಾಷ್ಟ್ರಗಳ ಪ್ರಮುಖವಾದಂತಹ 5 ವಿಭಾಗಗಳನ್ನು ಆಧಾರವಾಗಿಟ್ಕೊಂಡು ಈ ಒಂದು ಸೂಚ್ಯಂಕಗಳನ್ನು ಅಥವಾ ರ್ಯಾಂಕಿಂಗ್ಗಳನ್ನು ಪ್ರಕಟ ಮಾಡಲಾಗುತ್ತೆ. ಆ 5 ವಿಭಾಗಗಳು ಯಾವುವು ಅಂತಂತಂದರೆ, ಆಯಾ ದೇಶದ ರಾಜಕೀಯ ಸ್ಥಿತಿ, ಶಾಸಕಾಂಗದ ಸ್ಥಿತಿ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆ ಒಂದು ಪ್ರದೇಶದಲ್ಲಿ ಪತ್ರಕರ್ತರು ಹೊಂದಿದಂತಹ ಸುರಕ್ಷತೆಯ ಒಂದು ವಿಷಯಗಳ ಆಧಾರದ ಮೇಲೆ ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅನ್ನುವ ಸಂಸ್ಥೆಯಿಂದ ಪಬ್ಲಿಷ್ ಮಾಡಲಾಗುತ್ತೆ.
2023 ಈ ಒಂದು ವರದಿಯ ಪ್ರಮುಖವಾದಂತಹ ಅಂಶಗಳನ್ನು ನೋಡೋದಾದರೆ ಆಗಲೇ ತಿಳಿಸಿದ ಹಾಗೆ 180 ದೇಶಗಳ ಪೈಕಿ ಭಾರತ 161ನೇ ಸ್ಥಾನವನ್ನು ಪಡೆದಿದ್ದರೆ ಮುಖ್ಯವಾಗಿ 11 ಸ್ಥಾನಗಳ ಒಂದು ಕುಸಿತವನ್ನು ಈ ಒಂದು 2022 ವರದಿಗೆ ಕಂಪೇರ್ ಮಾಡಿದರೆ ಭಾರತ ಹೊಂದಿದೆ. ಸೊ ಇದೇ ಒಂದು ನಿಟ್ಟಿನಲ್ಲಿ ಈ ಸಮಸ್ಯೆಯಿಂದ ಅಂದರೆ ಪ್ರಾಬ್ಲಮ್ಯಾಟಿಕ್ ಅನ್ನುವ ಒಂದು ಕ್ಯಾಟಗರಿಯಿಂದ ವೆರಿ ಬ್ಯಾಡ್ ಅನ್ನುವ ಒಂದು ಕ್ಯಾಟಗರಿಗೆ ಭಾರತವನ್ನು ಶಿಫ್ಟ್ ಮಾಡಲಾಗಿದೆ. ಅಂದರೆ ಈ ಒಂದು 11 ಸ್ಥಾನಗಳ ಕುಸಿತವನ್ನು ಕಂಡಿದ್ದ ಕಾರಣಕ್ಕಾಗಿ ಈ ಒಂದು ಟ್ಯಾಗನ್ನು ಅಥವಾ ಕ್ಯಾಟಗರಿಯನ್ನು ಭಾರತಕ್ಕೆ ನೀಡಲಾಗಿದೆ. ಇನ್ನು ಭಾರತದ ನೆರೆಹೊರೆಯ ರಾಷ್ಟ್ರಗಳ ಪರ್ಫಾರ್ಮೆನ್ಸನ್ನು ನೋಡೋದಾದರೆ ಬಾಂಗ್ಲಾದೇಶ 163, ಮ್ಯಾನ್ಮಾರ್ 173, ಚೀನಾ 179 ಮತ್ತು ಇತರ ನೆರೆಹೊರೆಯ ರಾಷ್ಟ್ರಗಳಾದಂತಹ ಭೂತಾನ್ 90, ನೇಪಾಳ 95, ಶ್ರೀಲಂಕಾ 135 ಮತ್ತು ಪಾಕಿಸ್ತಾನ್ 150ನೇ ಸ್ಥಾನ, ಅಫ್ಘಾನಿಸ್ತಾನ್ 152ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ನಮ್ಮ ನೆರೆಹೊರೆಯ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದರೆ ಭಾರತ ಸಾಕಷ್ಟು ಕಡಿಮೆ ಸ್ಥಾನವನ್ನು ಹೊಂದಿದೆ ಈ ಭೂತಾನ್, ನೇಪಾಳ, ಶ್ರೀಲಂಕಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ಗಳಿಗೆ ಹೋಲಿಸಿದರೆ ಅಂತ ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ. ಇನ್ನು ಈ ಒಂದು ಪತ್ರಿಕಾ ಸೂಚ್ಯಂಕದಲ್ಲಿ ಅಥವಾ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಪ್ರಥಮ ಸ್ಥಾನವನ್ನು ಸತತ 7ನೇ ಬಾರಿಗೆ ನಾರ್ವೆ ದೇಶ ಪಡೆದುಕೊಂಡಿದೆ. ಇನ್ನು ಈ ಒಂದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಪಬ್ಲಿಷ್ ಮಾಡುವಂತಹ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅನ್ನುವ ಈ ಒಂದು ಸಂಸ್ಥೆಯ ಕುರಿತಾದ ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ ಅಂತಾರಾಷ್ಟ್ರೀಯ NGO ಆಗಿ ಈ ಒಂದು ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ರಕ್ಷಿಸುವಂತಹ ನಿಟ್ಟಿನಲ್ಲಿ ಈ ಒಂದು ವಿಷಯವನ್ನು ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್. ಸೊ ಮುಖ್ಯವಾಗಿ ಇದರ ಪ್ರಧಾನ ಕಚೇರಿ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಲೊಕೇಟ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 2023 ಈ ಒಂದು ವರದಿಯಲ್ಲಿ ಭಾರತ 161ನೇ ಸ್ಥಾನವನ್ನು ಪಡೆದುಕೊಂಡಿದೆ ಮತ್ತು ಈ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಪಬ್ಲಿಷ್ ಮಾಡುವಂತಹ ಸಂಸ್ಥೆಯ ಹೆಸರು ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಂತ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಥವಾ CBDC ಅನ್ನುವ ಈ ಒಂದು ಕರೆನ್ಸಿಯ ಕುರಿತಾದಂತಹ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಈ CBDC ಕ್ರಿಪ್ಟೋ ಕರೆನ್ಸಿಗೆ ಸಮನಾದಂತಹ ಒಂದು ಕರೆನ್ಸಿಯಾಗಿದೆ ಅಂತ ಇದೆ. ಆಪ್ಷನ್ 2 ಈ CBDC ಇದನ್ನು RBI ನಿಯಂತ್ರಣ ಮಾಡುತ್ತದೆ ಅಥವಾ ನಮ್ಮ ಕೇಂದ್ರ ಬ್ಯಾಂಕ್ ನಿರ್ವಹಣೆ ಮಾಡುತ್ತೆ ಅಥವಾ ನಿಯಂತ್ರಣ ಮಾಡುತ್ತೆ ಅಂತ ಇದೆ. ಆಪ್ಷನ್ 3 ಈ CBDC ಭಾರತದ ಫಿಯಟ್ ಕರೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ ಅಂತ ಇದೆ. ಸೊ ಸರಿಯಾದ ಉತ್ತರ ಏನಂತಂದರೆ ಆಪ್ಷನ್ 1 ಈ ಕ್ರಿಪ್ಟೋ ಕರೆನ್ಸಿಗೆ ಸಮನಾದಂತಹ ಕರೆನ್ಸಿ CBDC ಆಗಿದೆ ಅನ್ನೋದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಯಾಕಂತಂದರೆ ಈ CBDC ಯಾವುದೇ ರೀತಿಯಾಗಿ ಕ್ರಿಪ್ಟೋ ಕರೆನ್ಸಿಗೆ ಸಮನಾದಂತಹ ಒಂದು ಕರೆನ್ಸಿಯಾಗಿಲ್ಲ. ಡಿಜಿಟಲ್ ರೂಪದಲ್ಲಿದ್ದರೂ ಕೂಡ ಇದು ಕ್ರಿಪ್ಟೋ ಕರೆನ್ಸಿ ಅಥವಾ ಈ ಬಿಟ್ಕಾಯಿನ್ಗಳಿಗೆ ಸಮನಾದಂತಹ ಕರೆನ್ಸಿಯಾಗಿ ಗುರುತಿಸಿಕೊಳ್ಳುವುದಿಲ್ಲ. ಯಾಕೆ ಅಂತ ಈಗ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಈ ಕೆಳಗೆ ನೀಡಲಾದಂತಹ 2, 3, 4 ಸ್ಟೇಟ್ಮೆಂಟ್ 2 ಮತ್ತು 3ನೇ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿವೆ. ಇನ್ನು ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗೆ ಸಂಬಂಧಪಟ್ಟಂತಹ ಕಾಂಟೆಕ್ಸ್ಟ್ ಏನು ಅಂತ ತಿಳ್ಕೊಳ್ಳೋದಾದರೆ ಈ CBDCಗಳನ್ನು ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಪ್ರೊಡ್ಯೂಸ್ ಮಾಡಲಾಗ್ತಾ ಇದ್ದು ಈ ಭಾರತೀಯ ರಿಸರ್ವ್ ಬ್ಯಾಂಕ್ನ ಡೆಪ್ಯೂಟಿ ಗವರ್ನರ್ನಿಂದ ಈ CBDCಗಳ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿದೆ ಇತ್ತೀಚೆಗೆ. ಅದೇನು ಅಂತಂದರೆ ಈ CBDCಗಳ ಬಳಕೆಯಿಂದ ಗಡಿಯಾಚೆಗಿನ ಪಾವತಿಗಳ ಕ್ಷೇತ್ರದಲ್ಲಿ ಅಥವಾ ಈ ಪರದೇಶದ ಒಂದು ಪೇಮೆಂಟ್ ಸೆಕ್ಟರ್ನಲ್ಲಿ ಸಾಕಷ್ಟು ಗಣನೀಯವಾದಂತಹ ಚೇಂಜಸ್ಗಳನ್ನು ತರುವಂತಹ ಸಾಮರ್ಥ್ಯ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳಿಗೆ ಇವೆ ಅಂತ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ. ಸೊ ಹೀಗಾಗಿ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳು ಅಂದರೆ ಏನು ಅಂತ ಡೀಟೇಲ್ ಆಗಿ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ದೇಶದ ಸೆಂಟ್ರಲ್ ಬ್ಯಾಂಕ್ನಿಂದ ಪ್ರೊಡ್ಯೂಸ್ ಮಾಡಲಾಗುವಂತಹ ಮತ್ತು ನಿರ್ವಹಣೆ ಮಾಡುವಂತಹ ಒಂದು ಕರೆನ್ಸಿಯಾಗಿ ಈ CBDCಗಳು ಗುರುತಿಸಿಕೊಳ್ತಾ ಇವೆ. ಸೊ ಸಾಮಾನ್ಯವಾಗಿ ಆಯಾ ದೇಶಗಳ ಕೇಂದ್ರೀಯ ಬ್ಯಾಂಕ್ಗಳು ಅಂದರೆ ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅದೇ ರೀತಿಯಾಗಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಫೆಡರಲ್ ರಿಸರ್ವ್ ಸಿಸ್ಟಮ್ ಅಂತ ಮತ್ತು ಜಪಾನ್ ದೇಶದಲ್ಲಿ ಬ್ಯಾಂಕ್ ಆಫ್ ಜಪಾನ್, ಈ ರೀತಿಯಾದಂತಹ ಕೇಂದ್ರೀಯ ಬ್ಯಾಂಕ್ಗಳಿಂದ ನಿರ್ವಹಣೆ ಮಾಡುವಂತಹ ಕರೆನ್ಸಿ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳಾಗಿವೆ. ಸೊ ಇವು ಸ್ಟೇಬಲ್ ಕಾಯಿನ್ಗಳಿಗೆ
ಹೋಲುವಂತಹ ಅಥವಾ ಅದರ ರೀತಿಯಾಗಿ ಒಂದು ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದ್ದು ಕೇಂದ್ರದ ಬ್ಯಾಂಕ್ನಿಂದ ನಿರ್ಧಾರಿತವಾದಂತಹ ಮೌಲ್ಯವನ್ನು ಈ CBDCಗಳು ಹೊಂದಿರುತ್ತವೆ. ಅಷ್ಟೇ ಅಲ್ಲದೆ ಆಯಾ ದೇಶಗಳ ಫಿಯಟ್ ಕರೆನ್ಸಿಗಳಾಗಿ ಕೂಡ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳು ಗುರುತಿಸಿಕೊಳ್ಳುತ್ತವೆ. ಸೊ ಇಲ್ಲಿ ತಿಳಿಸಿದ ಹಾಗೆ ಫಿಯಟ್ ಕರೆನ್ಸಿ ಅಂತಂದರೆ ಆಯಾ ದೇಶಗಳ ಲೀಗಲ್ ಟೆಂಡರನ್ನು, ಯಾವ ರೀತಿಯಾಗಿ ಈಗ ನೋಟ್ಗಳು ಕಾಯಿನ್ಗಳು ಭಾರತದಲ್ಲಿ ಲೀಗಲ್ ಟೆಂಡರ್ ಆಗಿವೆ, ಸೊ ಅವುಗಳನ್ನು ಫಿಯಟ್ ಕರೆನ್ಸಿ ಅಂತ ಕರೆಯಲಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೋಟ್ ಬ್ಯಾನ್ ಆದ ನಂತರ ನಮ್ಮ ಭಾರತದಲ್ಲಿ ಬಳಸಲಾಗ್ತಾ ಇದ್ದಂತಹ ಈ 1000 ರೂಪಾಯಿಗಳನ್ನು ಫಿಯಟ್ ಕರೆನ್ಸಿಗಳಾಗಿ ಕನ್ಸಿಡರ್ ಮಾಡಲಾಗುವುದಿಲ್ಲ. ಸೊ ಹೀಗಾಗಿ ಈಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತಹ 500 ರೂಪಾಯಿಗಳಾಗಿರ್ಬೋದು ಅಥವಾ ಉಳಿದಂತಹ ನೋಟ್ಗಳೇನಿವೆ ಇವುಗಳನ್ನು ಫಿಯಟ್ ಕರೆನ್ಸಿ ಅಂತ ಅಥವಾ ಲೀಗಲ್ ಟೆಂಡರ್ ಅಂತ ಗುರುತಿಸಲಾಗುತ್ತೆ. ಸೊ ಇದೇ ರೀತಿಯಾದಂತಹ ಫಿಯಟ್ ಕರೆನ್ಸಿಯಾಗಿ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳನ್ನು ಕೂಡ ಬಳಸಲಾಗ್ತಾ ಇದೆ. ಸೊ ಇದರಿಂದ ಈ ಒಂದು ವಿದೇಶಗಳಿಂದ ವಹಿವಾಟನ್ನು ನಡೆಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿದೆ ಅಂತ ಈ ಒಂದು ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಸೊ ಈ ಒಂದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳಿಂದ ಆಗುವಂತಹ ಸಾಕಷ್ಟು ಅನುಕೂಲಗಳು ಏನು ಅಂತ ಅಂದರೆ, ಈ ಗ್ರಾಹಕರಿಗೆ ಗೌಪ್ಯತೆಯನ್ನು ಅಂತಂದರೆ ಈ ಪ್ರೈವಸಿಯನ್ನು ಮೇಂಟೈನ್ ಮಾಡುವುದು ಮತ್ತು ಈ ವ್ಯವಹಾರಗಳ ಸಂದರ್ಭದಲ್ಲಿ ಹಣದ ಒಂದು ಟ್ರಾನ್ಸಾಕ್ಷನ್ ನಡೆಸುವಂತಹ ಅನುಕೂಲತೆ ಮತ್ತು ಆಕ್ಸೆಸಿಬಿಲಿಟಿ ಮತ್ತು ಈ ಒಂದು ಫೈನಾನ್ಷಿಯಲ್ ಸೆಕ್ಯುರಿಟಿಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳು ಸಾಕಷ್ಟು ಅನುಕೂಲವನ್ನು ಮಾಡಿಕೊಡಲಿವೆ. ಅಷ್ಟೇ ಅಲ್ಲದೆ ಈ ಒಂದು ಕಾಂಪ್ಲೆಕ್ಸ್ ಫೈನಾನ್ಷಿಯಲ್ ವ್ಯವಸ್ಥೆಯಲ್ಲಿ ಅಥವಾ ಸಿಸ್ಟಮ್ನಲ್ಲಿ ಈ ಹಣದ ನಿರ್ವಹಣೆಯನ್ನು ಮಾಡುವಂತಹ ವೆಚ್ಚ, ಫಾರ್ ಎಕ್ಸಾಂಪಲ್ ಈಗ ನೋಟ್ಸ್ಗಳನ್ನು ಪ್ರಿಂಟ್ ಮಾಡಬೇಕು ಅಂತಂದರೆ, ಕಾಯಿನ್ಗಳನ್ನು ಮುದ್ರಣ ಮಾಡಬೇಕು ಅಂತಂದರೆ ಆ ಒಂದು ಪ್ರೊಸೆಸ್ನಲ್ಲಿ ಸಾಕಷ್ಟು ವೆಚ್ಚವನ್ನು ಕೇಂದ್ರ ಸರ್ಕಾರದಿಂದ ಮಾಡಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನು ಅಂತಂದರೆ ಆ ಒಂದು ಮುದ್ರಣ ಮಾಡುವಂತಹ ಮಷಿನ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತಹ ಗ್ರಾಫಿಕ್ ಡಿಸೈನರ್ ಆಗಿರ್ಬೋದು ಅಥವಾ ಇತರ ಕಾರ್ಮಿಕರಾಗಿರ್ಬೋದು, ಈ ರೀತಿಯಾದಂತಹ ಸಾಕಷ್ಟು ವಿಷಯಗಳ ಒಂದು ನಿರ್ವಹಣೆಯನ್ನು ಮಾಡುವಂತಹ ಅವಶ್ಯಕತೆ ಈ ನೋಟ್ಗಳು ಮತ್ತು ಕಾಯಿನ್ಗಳನ್ನು ಮುದ್ರಣ ಮಾಡುವಂತಹ ಸಂದರ್ಭದಲ್ಲಿ ಇರುತ್ತೆ. ಆದರೆ ಈ ಒಂದು ಡಿಜಿಟಲೀಕರಣಗೊಂಡಂತಹ ಕರೆನ್ಸಿಗಳು, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳನ್ನು ಬಳಸುವುದರಿಂದ ಈ ಒಂದು ಮುದ್ರಣ ಮಾಡುವಂತಹ ನಿರ್ವಹಣೆ ವೆಚ್ಚ ಕೂಡ ಸಾಕಷ್ಟು ಕಡಿಮೆಯಾಗಲಿದೆ ಅಂತ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಮತ್ತು ಗಡಿಯಾಚೆಗಿನ ವಹಿವಾಟು ವೆಚ್ಚಗಳಲ್ಲಿ ಕೂಡ ಸಾಕಷ್ಟು ಕಡಿಮೆಯ ಒಂದು ಪ್ರಮಾಣವನ್ನು ಈ ಒಂದು ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳು ತರಲಿವೆ ಅಂತ ನಿರೀಕ್ಷೆ ಮಾಡಲಾಗಿದ್ದು, ಇವು ಸಾಮಾನ್ಯವಾಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂತಹ ಕ್ರಿಪ್ಟೋ ಕರೆನ್ಸಿಗಳು, ಬಿಟ್ಕಾಯಿನ್ಗಳು ಈ ರೀತಿಯಾದಂತಹ ಡಿಜಿಟಲ್ ಕರೆನ್ಸಿಗಳ ಆಗಿರದೆ ಇವುಗಳನ್ನು ಸ್ವತಂತ್ರವಾಗಿ ಅಥವಾ ಒಂದು ಕೇಂದ್ರೀಕರಿಸಿದಂತಹ ಒಂದು ಸೆಂಟ್ರಲ್ ಬ್ಯಾಂಕ್ನಿಂದ ಆಯಾ ರಾಷ್ಟ್ರಗಳ ಕೇಂದ್ರೀಯ ಬ್ಯಾಂಕ್ಗಳಿಂದ ನಿರ್ವಹಣೆ ಮಾಡಲಾಗುತ್ತೆ. ಸೊ ಹೀಗಾಗಿ ಇವುಗಳು ಹೆಚ್ಚಾದಂತಹ ಸ್ಟೆಬಿಲಿಟಿಯನ್ನು ಒದಗಿಸುವಲ್ಲಿ ಸ್ಟೇಬಲ್ ಕಾಯಿನ್ಗಳಿಗೆ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳನ್ನು ಹೋಲಿಸಲಾಗ್ತಾ ಇದೆ. ಸೊ ಕೇಂದ್ರೀಯ ಬ್ಯಾಂಕ್ನಿಂದ ನಿಯಂತ್ರಣ ಪಡಿಸುವುದಷ್ಟೇ ಅಲ್ಲದೆ ಆಯಾ ದೇಶಗಳಲ್ಲಿರುವಂತಹ ಫ್ಯಾಮಿಲಿಗಳಾಗಿರ್ಬೋದು, ಕನ್ಸ್ಯೂಮರ್ಗಳಾಗಿರ್ಬೋದು ಮತ್ತು ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಡಿಜಿಟಲ್ ಕರೆನ್ಸಿಗಳ ವಿನಿಮಯ ಮಾಡಿಕೊಳ್ಳುವಂತಹ ಸುರಕ್ಷಿತ ಮಾರ್ಗವನ್ನು ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳು ಒದಗಿಸಲಿವೆ ಅಂತ ನಮ್ಮ RBI ಗವರ್ನರ್ ಮತ್ತು ಡೆಪ್ಯೂಟಿ ಗವರ್ನರ್ನಿಂದ ಹೇಳಲಾಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂದರೆ ಇವು ಡಿಜಿಟಲೀಕರಣಗೊಂಡಂತಹ ಕರೆನ್ಸಿಗಳಾಗಿವೆ. ಆದರೆ ಯಾವುದೇ ರೀತಿಯಾಗಿ ಈ ಬಿಟ್ಕಾಯಿನ್ಗಳಿಗೆ ಇವುಗಳನ್ನು ಹೋಲಿಸಲಾಗುವುದಿಲ್ಲ. ಯಾಕಂದರೆ ಬಿಟ್ಕಾಯಿನ್ಗಳು ವಿಕೇಂದ್ರೀಕೃತವಾದಂತಹ ಒಂದು ಕರೆನ್ಸಿಯಾಗಿ ಗುರುತಿಸಿಕೊಳ್ಳುವುದರಿಂದ ಸಾಕಷ್ಟು ವೊಲೈಟಾಲಿಟಿ ಅಂತಂದರೆ ಅಸ್ಥಿರವಾದಂತಹ ಒಂದು ವ್ಯಾಲ್ಯೂವನ್ನು ಹೊಂದಿರುತ್ತವೆ. ಆದರೆ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳು ಕೇಂದ್ರೀಯವಾಗಿ ಮೇಂಟೈನ್ ಮಾಡುವುದರಿಂದ ಮತ್ತು ಸೆಂಟ್ರಲ್ ಬ್ಯಾಂಕ್ಗಳಿಂದ ನಿರ್ವಹಣೆ ಮಾಡಲ್ಪಡುವುದರಿಂದ ಇವುಗಳು ಹೆಚ್ಚಿನ ಸ್ಥಿರತೆಯನ್ನು ಒದಗಿಸುವಲ್ಲಿ ಮತ್ತು ಒಂದು ಸುರಕ್ಷಿತವಾದಂತಹ ವ್ಯವಹಾರವನ್ನು ಒದಗಿಸುವಂತಹ ಒಂದು ಮಾಧ್ಯಮವಾಗಿ ಈ CBDCಗಳು ಕೆಲಸ ಮಾಡಲಿವೆ ಅಂತ ಗುರುತಿಸಲಾಗ್ತಾ ಇದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಸಮುದ್ರದೊಳಗಿನ ಸುರಂಗವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಈ ಸುರಂಗ ಮಾರ್ಗವನ್ನು ನಿರ್ಮಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಚೆನ್ನೈ, ಆಪ್ಷನ್ 2 ಮುಂಬೈ, ಆಪ್ಷನ್ 3 ವಿಶಾಖಪಟ್ಟಣಂ ಅಥವಾ ಆಪ್ಷನ್ 4 ಮಂಗಳೂರು ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಮುಂಬೈನಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಸಮುದ್ರದೊಳಗಿನ ಸುರಂಗ ಮಾರ್ಗವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸೊ ಆಪ್ಷನ್ 2 ಮುಂಬೈ ಈಸ್ ರೈಟ್ ಆನ್ಸರ್.
ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಸುಮಾರು 12,721 ಕೋಟಿ ರೂಪಾಯಿಗಳಷ್ಟು ವೆಚ್ಚದೊಂದಿಗೆ ಮುಂಬೈ ಕೋಸ್ಟಲ್ ರೋಡ್ ಪ್ರಾಜೆಕ್ಟ್ ಅನ್ನುವ ಈ ಒಂದು ಪ್ರಾಜೆಕ್ಟ್ ಅಥವಾ ಯೋಜನೆಯ ಮೂಲಕ ಮುಂಬೈನ ಮರೀನ್ ಡ್ರೈವನ್ನು ಬಾಂದ್ರಾ ವರ್ಲಿ ಸಿ ಲಿಂಕ್ ಸಂಪರ್ಕಿಸುವಂತಹ ಒಂದು ಸುರಂಗ ಮಾರ್ಗವನ್ನು, ಸಮುದ್ರದೊಳಗಿನ ಸುರಂಗ ಮಾರ್ಗವನ್ನು ಈ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಈ ಒಂದು ಸಂಸ್ಥೆಯಿಂದ ಕೈಗೊಳ್ಳಲಾಗ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಮೊದಲ ಬಾರಿಗೆ ಸಮುದ್ರದೊಳಗಿನ ಸುರಂಗವನ್ನು ನಿರ್ಮಾಣ ಮಾಡ್ತಾ ಇರುವಂತಹ ಒಂದು ಸ್ಥಳ ಯಾವುದು ಅಂತಂದರೆ ಮುಂಬೈ ಆಗಿದೆ. 2023 ನವೆಂಬರ್ ಒಳಗೆ ಈ ಒಂದು ಸಮುದ್ರ ಸುರಂಗವನ್ನು ಕಂಪ್ಲೀಟ್ ಮಾಡುವಂತಹ ಒಂದು ಎಕ್ಸ್ಪೆಕ್ಟೇಷನನ್ನು ಇಡಲಾಗಿದ್ದು, ಸುಮಾರು 2 ಕಿಲೋಮೀಟರ್ಗಳಿಗೂ ಹೆಚ್ಚಾದಂತಹ ಒಂದು ಲೆಂತ್ನಲ್ಲಿ ಈ ಸುರಂಗ ಮಾರ್ಗವನ್ನು ಸಮುದ್ರದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಸಮುದ್ರ ಮಟ್ಟದಿಂದ ಸುಮಾರು 17ರಿಂದ 20 ಮೀಟರ್ ಕೆಳಗಡೆ ಈ ಸುರಂಗ ಮಾರ್ಗವನ್ನು ಲೊಕೇಟ್ ಮಾಡಲಾಗ್ತಾ ಇದ್ದು, ಇದು ಅರಬ್ಬಿ ಸಮುದ್ರದ ಮೂಲಕ ಈ ಮುಂಬೈನ ಗಿರ್ಗಾಂವ್ ಚೌಪಾಟಿ ಮತ್ತು ಮಲ್ಬಾರ್ ಬೆಟ್ಟಗಳ ಮೂಲಕ ಈ ಗಿರ್ಗಾಂವನ್ನು ಪ್ರಿಯದರ್ಶಿನಿ ಪಾರ್ಕ್ನೊಂದಿಗೆ ಕನೆಕ್ಟ್ ಮಾಡುವಂತಹ 2 ಕಿಲೋಮೀಟರ್ಗಳ ಈ ಸಮುದ್ರದೊಳಗಿನ ಸುರಂಗ ಈ ಭಾರತದ ಮೊದಲ ಸುರಂಗವಾಗಿ ಗುರುತಿಸಿಕೊಳ್ತಾ ಇದೆ ಮುಂಬೈನಲ್ಲಿ. ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಇನ್ನೋವೇಷನ್ ಸಮೀಕ್ಷೆಯ ಪ್ರಕಾರ ಭಾರತದ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ನಾವೀನ್ಯತೆಯನ್ನು ಹೊಂದಿದಂತಹ ರಾಜ್ಯವಾಗಿದೆ ಅಥವಾ ಮೋಸ್ಟ್ ಇನ್ನೋವೇಟಿವ್ ರಾಜ್ಯವಾಗಿ ಯಾವುದು ಗುರುತಿಸ್ಕೊಳ್ತಾ ಇದೆ, ಯಾವ ರಾಜ್ಯ ಗುರುತಿಸ್ಕೊಳ್ತಾ ಇದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ತೆಲಂಗಾಣ, ಆಪ್ಷನ್ 2 ಆಂಧ್ರ ಪ್ರದೇಶ್, ಆಪ್ಷನ್ 3 ಕರ್ನಾಟಕ, ಆಪ್ಷನ್ 4 ತಮಿಳುನಾಡು ಅಂತ ಇದೆ. ಸೊ ಸರಿಯಾದ ಉತ್ತರ ನಮ್ಮ ಕರ್ನಾಟಕ ಭಾರತದಲ್ಲಿ ಅತಿ ಇನ್ನೋವೇಟಿವ್ ಆದಂತಹ ಅಥವಾ ಅತ್ಯಂತ ಹೆಚ್ಚಿನ ಒಂದು ಉತ್ಪಾದನೆಯಲ್ಲಿ ನಾವೀನ್ಯತೆಯನ್ನು ಹೊಂದಿದಂತಹ ರಾಜ್ಯವಾಗಿ ಗುರುತಿಸಿಕೊಳ್ತಾ ಇದೆ. ಆಪ್ಷನ್ 3 ಕರ್ನಾಟಕ ಇಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಾದರೆ ಮುಖ್ಯವಾಗಿ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಇನ್ನೋವೇಷನ್ ಸರ್ವೆ ಅಥವಾ ರಾಷ್ಟ್ರೀಯ ಉತ್ಪಾದನಾ ನಾವೀನ್ಯತೆ ಸಮೀಕ್ಷೆಯನ್ನು ನಡೆಸಲಾಗಿದ್ದು, ಈ ಒಂದು ಪಟ್ಟಿಯಲ್ಲಿ ನಮ್ಮ ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ದ ಮೋಸ್ಟ್ ಇನ್ನೋವೇಟಿವ್ ಸ್ಟೇಟ್ ಅಂತ ಕರ್ನಾಟಕ ಗುರುತಿಸಿಕೊಳ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಮುಖ್ಯವಾಗಿ ನಮ್ಮ ಕೇಂದ್ರದ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅನ್ನುವ ಈ ಒಂದು ಸಂಸ್ಥೆಯಿಂದ ಈ ಒಂದು ಸಮೀಕ್ಷೆಯನ್ನು ನಡೆಸಲಾಗಿದ್ದು, ಕರ್ನಾಟಕ ಮೊದಲ ಸ್ಥಾನವನ್ನು ಈ ಒಂದು ಪಟ್ಟಿಯಲ್ಲಿ ಪಡೆದುಕೊಂಡಿದ್ದರೆ ನಂತರದ ಸ್ಥಾನದಲ್ಲಿ ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಹರಿಯಾಣ ರಾಜ್ಯಗಳು ಆ ಒಂದು ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದುಕೊಂಡಿವೆ. ಮುಖ್ಯವಾಗಿ ಈ ಭಾರತದ 3 ರಾಜ್ಯಗಳಾದಂತಹ ಕರ್ನಾಟಕ, ತೆಲಂಗಾಣ ಮತ್ತು ತಮಿಳುನಾಡು ಈ ರಾಜ್ಯಗಳಲ್ಲಿ ಒಟ್ಟು ಉತ್ಪಾದನಾ ನಾವೀನ್ಯತೆಯ ಒಂದು ಪರ್ಸೆಂಟೇಜ್ 46% ಕರ್ನಾಟಕ, 39.10% ತೆಲಂಗಾಣ ಮತ್ತು 31.9%ನಷ್ಟು ತಮಿಳುನಾಡು ರಾಜ್ಯಗಳ ಕಾಂಟ್ರಿಬ್ಯೂಷನನ್ನು ಗುರುತಿಸಲಾಗಿದೆ ಅಂತ ಮುಖ್ಯವಾಗಿ ಈ ಒಂದು ನಾವೀನ್ಯತೆಯ ಒಂದು ಕ್ಷೇತ್ರದಲ್ಲಿ ಅಂತ ಹೇಳಲಾಗಿದೆ ಈ ಒಂದು ಸಮೀಕ್ಷೆಯ ಪ್ರಕಾರ. ನಂತರ ಈ ಒಂದು ಲಿಸ್ಟ್ನಲ್ಲಿ ಕಡೆಯ ಸ್ಥಾನವನ್ನು ಪಡೆದುಕೊಂಡಂತಹ ಈ ಒಡಿಶಾ 12.78%ನಷ್ಟು, ಬಿಹಾರ ಈ 13.47%, ಜಾರ್ಖಂಡ್ 13.71% ಅಂತ ಈ ಒಂದು ನಾವೀನ್ಯತೆಯ ಸೂಚ್ಯಂಕದಲ್ಲಿ ಕಡೆಯ ಸ್ಥಾನವನ್ನು ಪಡೆದುಕೊಂಡಿದೆ ಒಡಿಶಾ ರಾಜ್ಯ. ಸೊ ಮೊದಲ ಸ್ಥಾನವನ್ನು ನಮ್ಮ ಕರ್ನಾಟಕ ಪಡೆದುಕೊಂಡಿದೆ ಅಂತ ಅನ್ನೋದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಒಂದು ಕರ್ನಾಟಕದಲ್ಲಿ ಮತ್ತು ಭಾರತದಾದ್ಯಂತ ಯಾವ ರೀತಿಯಾಗಿ ಉತ್ಪಾದನೆಯನ್ನು ಮತ್ತು ಇನ್ನೋವೇಷನನ್ನು ಇಂಪ್ರೂವ್ ಮಾಡುವಂಥ ನಿಟ್ಟಿನಲ್ಲಿ ಅಥವಾ ನಾವೀನ್ಯತೆಯನ್ನು ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಅಂತ ಏನಾದರೂ ಬರೀಬೇಕು ಅಂತ ಅನಿಸಿದರೆ ಅಥವಾ ಈ ಒಂದು ಎಕನಾಮಿಗೆ ಸಂಬಂಧಪಟ್ಟಂತಹ ಟಾಪಿಕ್ಗಳೇನಾದರೂ ಎಸ್ಸೆಗಳಲ್ಲಿ ಬಂದರೆ ಈ ರಾಷ್ಟ್ರೀಯ ಉತ್ಪಾದನಾ ನಾವೀನ್ಯತೆ ಸಮೀಕ್ಷೆಯ ಒಂದು ಕರ್ನಾಟಕದ ಮೊದಲ ಸ್ಥಾನವನ್ನು ಪಡೆದುಕೊಂಡಂತಹ ಪಾಯಿಂಟನ್ನು ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಭಾರತದಲ್ಲಿ ಈ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಯ ಪ್ರೋತ್ಸಾಹವನ್ನು ನೀಡುವಂಥ ನಿಟ್ಟಿನಲ್ಲಿ ಫೇಮ್ ಅನ್ನುವ ಪ್ರೋಗ್ರಾಮನ್ನು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2015ನೇ ಇಸವಿ, ಆಪ್ಷನ್ 2 2018, ಆಪ್ಷನ್ 3 2019 ಅಥವಾ ಆಪ್ಷನ್ 4 2022 ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ 1 2015ನೇ ಇಸವಿಯಲ್ಲಿ ಈ ಫೇಮ್ ಅನ್ನುವ ಪ್ರೋಗ್ರಾಮನ್ನು ಮುಖ್ಯವಾಗಿ ಎಲೆಕ್ಟ್ರಿಕ್ ವಾಹನಗಳ ಉತ್ಪಾದನೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಮಾಡಲಾಗಿತ್ತು. ಸೊ ಆಪ್ಷನ್ 1 2015 ಇಸ್ ರೈಟ್ ಆನ್ಸರ್. ಈ ಫೇಮ್ ಇಂಡಿಯಾ ಸ್ಕೀಮ್ ರೀಸೆಂಟಾಗಿ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ
ಈ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಈ ಫೇಮ್ ಇಂಡಿಯಾ ಸ್ಕೀಮ್ಗೆ ನೀಡಲಾದಂತಹ ನಿಗದಿಪಡಿಸಿದಂತಹ ಹಣದ ಅಥವಾ ಫಂಡ್ಸ್ಗಳು ಏನಾದರೂ ಉಳಿದಿದ್ರೆ ಮಾತ್ರ ಈ ಎಲೆಕ್ಟ್ರಿಕ್ ವಾಹನಗಳಿಗೆ ನೀಡಲಾಗುವಂತಹ ಸಬ್ಸಿಡಿಯನ್ನು ಮುಂದಿನ ಒಂದು ಫೇಸ್ನಲ್ಲಿ ಕಂಟಿನ್ಯೂ ಮಾಡಲಾಗುವುದು ಅಂತ ಈ ಒಂದು ಸ್ಟೇಟ್ಮೆಂಟನ್ನು ರೀಸೆಂಟಾಗಿ ನ್ಯೂಸ್ನಲ್ಲಿ ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ಫೇಮ್ ಇಂಡಿಯಾ ಅನ್ನುವ ಈ ಒಂದು ಎಲೆಕ್ಟ್ರಿಕ್ ವಾಹನಗಳ ಮ್ಯಾನುಫ್ಯಾಕ್ಚರಿಂಗ್ಗೆ ಪ್ರೋತ್ಸಾಹ ನೀಡುವಂತಹ ಕಾರ್ಯಕ್ರಮದ ಕುರಿತಾದಂತಹ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ 2015ರಲ್ಲಿ ಈ ಭಾರೀ ಕೈಗಾರಿಕೆಗಳ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಅನ್ನುವ ಈ ಒಂದು ಸಚಿವಾಲಯದ ಅಡಿಯಲ್ಲಿ 2015ರಲ್ಲಿ ಪ್ರಾರಂಭವಾದಂತಹ ಸ್ಕೀಮ್ ಈ ಫೇಮ್ ಇಂಡಿಯಾ ಸ್ಕೀಮ್ ಆಗಿದೆ. ಇದರ ಒಂದು ಇಂಪ್ಲಿಮೆಂಟೇಷನ್ ಅಂತಂದರೆ ಜಾರಿಗೊಳಿಸುವಂಥ ಅನುಷ್ಠಾನಗೊಳಿಸುವಂತಹ ಸಂಸ್ಥೆ ಯಾವುದು ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಹೆವಿ ಇಂಡಸ್ಟ್ರೀಸ್, ರಾಷ್ಟ್ರೀಯ ಆಟೋಮೋಟಿವ್ ಬೋರ್ಡ್ ಈ ಒಂದು ಸಂಸ್ಥೆಯಿಂದ ಈ ಫೇಮ್ ಇಂಡಿಯಾ ಸ್ಕೀಮನ್ನು ಅನುಷ್ಠಾನಗೊಳಿಸುವಂತಹ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಸೊ 2015ರಿಂದ ಈ ಫೇಮ್ ಇಂಡಿಯಾ ಸ್ಕೀಮ್ ಅನ್ನುವ ಈ ಎಲೆಕ್ಟ್ರಿಕ್ ವಾಹನಗಳ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಸಬ್ಸಿಡಿ ನೀಡುವಂತಹ ಒಂದು ಕಾರ್ಯವನ್ನು ಕೇಂದ್ರ ಸರ್ಕಾರದಿಂದ ಮಾಡಲಾಗ್ತಾ ಇದೆ. ಇನ್ನು ಈ ಒಂದು ಸ್ಕೀಮನ್ನು ಜಾರಿಗೊಳಿಸುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ ದೇಶೀಯವಾಗಿ ಈ ಎಲೆಕ್ಟ್ರಿಕ್ ವಾಹನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡುವಂತಹ ನಿಟ್ಟಿನಲ್ಲಿ ಈ ಉದ್ಯಮಿಗಳಿಗೆ ಪ್ರೋತ್ಸಾಹವನ್ನು ನೀಡುವುದು ಮತ್ತು ಸಬ್ಸಿಡಿಗಳನ್ನು ನೀಡುವುದು. ಅಷ್ಟೇ ಅಲ್ಲದೆ ಇದರಿಂದ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದ ಎಲೆಕ್ಟ್ರಿಕ್ ವಾಹನಗಳ ಬಳಕೆಯಿಂದ ಇಂಗಾಲದ ಹೊರಸೂಸುವಿಕೆ ಮತ್ತು ವಾಯು ಮಾಲಿನ್ಯದಂತಹ ಪರಿಸರ ಮಾಲಿನ್ಯದಂತಹ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ನಿಟ್ಟಿನಲ್ಲಿ ಮತ್ತು ಈ ಒಂದು ವಿದ್ಯುತ್ ಚಾರ್ಜಿಂಗ್ ಮೂಲಸೌಕರ್ಯಗಳು ಅಥವಾ ಈ ಒಂದು ಎಲೆಕ್ಟ್ರಿಕ್ ವಾಹನಗಳಿಗೆ ಅವಶ್ಯಕವಿರುವಂತಹ ಈ ಚಾರ್ಜಿಂಗ್ ಸ್ಟೇಷನ್ಗಳ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಈ ಫೇಮ್ ಇಂಡಿಯಾ ಸ್ಕೀಮ್ ಅನ್ನುವ ಈ ಒಂದು ಪ್ರೋಗ್ರಾಮ್ ಏನಿದೆ ಕೆಲಸವನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ 2030ರ ವೇಳೆಗೆ ಭಾರತದಾದ್ಯಂತ ಸುಮಾರು 30% ವಾಹನಗಳನ್ನು ಎಲೆಕ್ಟ್ರಿಕ್ ವಾಹನಗಳಾಗಿ ಮಾರ್ಪಡಿಸುವಂತಹ ಒಂದು ಮುಖ್ಯವಾದ ಗುರಿಯನ್ನು ಕೂಡ ಈ ಫೇಮ್ ಇಂಡಿಯಾ ಸ್ಕೀಮ್ ಹೊಂದಿದೆ. ಸೊ ಈ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಮತ್ತು ಭಾರತದಲ್ಲಿ ಈ ಒಂದು ಉದ್ಯಮಗಳನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಈ ಕೇಂದ್ರ ಸರ್ಕಾರದಿಂದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಏನಾದರೂ ಬರಿಬೇಕಾದ್ರೆ ಈ ಫೇಮ್ ಇಂಡಿಯಾ ಸ್ಕೀಮನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಇದು ಪ್ರಾರಂಭವಾದಂತಹ ವರ್ಷ ಮತ್ತು ಇದರ ಗುರಿ 2030ರ ವೇಳೆಗೆ ಭಾರತದಾದ್ಯಂತ 30% ಎಲೆಕ್ಟ್ರಿಕ್ ವಾಹನಗಳ ಒಂದು ಬಳಕೆಯನ್ನು ಮಾಡುವಂತೆ ನೋಡಿಕೊಳ್ಳುವಂತಹ ಒಂದು ಗುರಿಯನ್ನು ಫೇಮ್ ಇಂಡಿಯಾ ಸ್ಕೀಮ್ ಹೊಂದಿದೆ ಅಂತ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂಥ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದ ಕುರಿತಾದಂತಹ ಮತ್ತು ಭಾರತದ ಸ್ಥಾನದ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಕುರಿತಾದಂತಹ ಡೀಟೇಲ್ ಇನ್ಫಾರ್ಮೇಷನನ್ನು ಮತ್ತು ಯಾವ ರೀತಿಯಾಗಿ ಈ ಡಿಜಿಟಲ್ ಕರೆನ್ಸಿಗಳು ಭಾರತದಾದ್ಯಂತ ಒಂದು ಅನುಕೂಲವನ್ನು ಮಾಡಿಕೊಡಲಿವೆ ಅಂತ ಇದರ ಅಡ್ವಾಂಟೇಜಸ್ಗಳನ್ನು ತಿಳ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಆರ್ಟಿಕಲ್ನಲ್ಲಿ ಭಾರತದ ಮೊದಲ ಸಮುದ್ರದೊಳಗಿನ ಸುರಂಗವನ್ನು ಮುಂಬೈನಲ್ಲಿ ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ ನ್ಯಾಷನಲ್ ಮ್ಯಾನುಫ್ಯಾಕ್ಚರಿಂಗ್ ಇನ್ನೋವೇಷನ್ ಸರ್ವೆ ಕುರಿತಾದಂತಹ ಮಾಹಿತಿಯಲ್ಲಿ ಈ ಒಂದು ಸಮೀಕ್ಷೆಯಲ್ಲಿ ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ನಂತರ ಈ ಎಲೆಕ್ಟ್ರಿಕ್ ವಾಹನಗಳ ಒಂದು ಉತ್ಪಾದನೆಗೆ ಪ್ರೋತ್ಸಾಹವನ್ನು ನೀಡುವಂಥ ನಿಟ್ಟಿನಲ್ಲಿ ಭಾರತದ ಕೇಂದ್ರ ಸರ್ಕಾರದಿಂದ ಫೇಮ್ ಇಂಡಿಯಾ ಸ್ಕೀಮನ್ನು 2015ರಲ್ಲಿ ಪ್ರಾರಂಭ ಮಾಡಲಾಗಿತ್ತು ಮತ್ತು ಇದರ ಒಂದು ಉದ್ದೇಶವನ್ನು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ನಮ್ಮ ಟೆಲಿಗ್ರಾಮ್ ಚಾನಲ್ ಮತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.